ಪಾರಂಡಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದ ಉದ್ಯೋಗವನ್ನ ಅಡ್ಡಿಯಲ್ಲಿ ಯರಪ್ಪನ ಮನೆಗಳು 2 ಹೆಸರಿದೆ ಅಂತ ನಮ್ಮ ಸುಬ್ಬಾರೆಡ್ಡಿ ಹೇಳ್ತಾರೆ. ಈ ಒಂದು ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಶಾಸಕರ ಒಂದು ವಿಶೇಷ ಅನುದಾನ ಸಮಾಜ ಕಲ್ಯಾಣ ಇಲಾಖೆಯಿಂದ 12 ಲಕ್ಷ ರೂಪಾಯಿ ವತಿಯಿಂದ ಇವತ್ತು ಒಂದು ಕಿರುನೀರು ಸರಬರಾಜು ಕುಡಿಯುವ ನೀರಿನ ಒಂದು ಯೋಜನೆಯನ್ನು ಉದ್ಘಾಟಿಸಿ ಈ ಸಮಾರಂಭದ ಅಧ್ಯಕ್ಷರಾದ ರೂಪಕಲಾ ಶ್ರೀಧರ್ ಮೇಡಮ್ ಅವರಿಗೆ ಗ್ರಾಮ ಪಂಚಾಯತಿ ವತಿಯಿಂದ ವಂದಿಸುತ್ತಾ ಈ ಒಂದು ಸಮಾರಂಭದಲ್ಲಿ ಹಾಜರಿರತಕ್ಕಂಥ APMC ನಿರ್ದೇಶಕರು ಮತ್ತು ಭೂನ್ಯಾಯ ಮಂಡಳಿ ಸದಸ್ಯರು ಸದಸ್ಯರು ನಮ್ಮ ಮುಖಂಡರು ಎಲ್ಲ ಸೇರಿ ಇವತ್ತು ಈ ಉದ್ಘಾಟನೆ ಮಾಡಿದ್ದೀರಾ. ಇದೊಂದು ವಿಶೇಷ ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ಪ್ರಿಯಾಂಕ ಖರ್ಗೆ ಅವರ ಮುಖಾಂತರ ಶಾಸಕರು ಬಹಳ ಒಂದು ನೇತೃತ್ವ ವಹಿಸಿ ಯೋಜನೆಯನ್ನು ನಮ್ಮದು ಭಾಳ ವಿಲೇಜ್ಗಳಲ್ಲಿ ಆಗ್ತಾಯಿದೆ. ಇನ್ನೂ 10-15 ವಿಲೇಜ್ಗಳಲ್ಲಿ ಆಗುವ ಇದು ಇದೆ. ನಿರೀಕ್ಷೆಗೆ ಮೀರಿ ಒಂದು ಅಭಿವೃದ್ಧಿ ಕೆಲಸ ನಮ್ಮ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ವಿರೋಧ ಪಕ್ಷಗಳವರು ಏನೇ ಅಪಪ್ರಚಾರ ಮಾಡಿದರೂ ಕೂಡ ನೀವು ಪತ್ರಕರ್ತರು ಈ ಒಂದು ಇಶ್ಯೂವನ್ನು ಮನದಟ್ಟು ಮಾಡಿ ಕ್ಷೇತ್ರದಲ್ಲಿ ಹಿಂದೆ ಏನು ಅಭಿವೃದ್ಧಿ ಆಯಿತು, ಈಗ ಏನು ಅಭಿವೃದ್ಧಿ ಆಗ್ತದೆ ಅಂತ ನೀವು ಕಣ್ಣಾರ ನೋಡ್ತಾ ಇದ್ದೀರಾ. ಯಾವುದೇ ಒಂದು ಇದಕ್ಕೆ ಶಿವಗಡ್ಡೆ ಶಾಸಕರು ಅಭಿವೃದ್ಧಿ ಅಂತ ಗಮನ ಹರಿಸಿ ಪ್ರತಿಯೊಂದು ಹಳ್ಳಿಗೆ ಕುಡಿಯುವ ನೀರು ಸರಬರಾಜು ತಂದು ಒಂದೊಂದಾಗಿ ಉದ್ಘಾಟಿಸ್ತಾ ಹೋಗ್ತಾ ಇದ್ದಾರೆ. ಅದರಿಂದ ಈ ಒಂದು ಪಾರಂಡಳ್ಳಿ ಗ್ರಾಮ ಪಂಚಾಯತಿ ಪರವಾಗಿ ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ MLA ಅವರು ಇದು ತನಕ ಒಂದು 10 ಮಾಸ್ ಲೈಟ್ಗಳು ಹಾಕ್ಸಿದ್ದಾರೆ. ಹತ್ರ ಅಂದರೆ 12 ಆಗಿದೆ. ಈ ಕುಡಿಯುವ ನೀರಿನ ಸಮಸ್ಯೆ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಮುಂದೆ ಎಲ್ಲ ನಾನು ಚೇರ್ಮನ್ ಇದ್ದಾಗ 3,000 ರೂಪಾಯಿ ಇತ್ತು. ಈಗ 12 ಲಕ್ಷ ಮಾಡಿದ್ದಾರೆ ಅವರು. ಇಂಥ ಒಳ್ಳೆ ನೀರು ಕೊಟ್ಟಿದ್ದು ಇಂಥವ್ರಿಗೆ ಯಾವ ಶಾಸಕರು ಮಾಡಿಲ್ಲ, ಅವ್ರು ಮಾಡಿದ್ದಾರೆ. ಇನ್ನೊಂದೇನೆಂದರೆ ಪಾರಂಡಳ್ಳಿ ಪಂಚಾಯತಿ ಅಂತ ನಾವು ಹೇಳ್ತೀವಿ, ಪಕ್ಕದಲ್ಲಿ ಇರೋದು ಏನಾದರೂ ಇದ್ದರೆ ಫಸ್ಟ್ ಪಾರಂಡಳ್ಳಿ ಪಂಚಾಯತಿ ನೋಡ್ತಾರೆ. ಏನಿದೆ ನೋಡೋಣ, ನಾವು ಹೇಳಿಲ್ಲ ಅಂದರೆ ಆಯಮ್ಮನೆ ನೋಡ್ಕೊಂಡು ಮಾಡ್ತಾರೆ. ಇನ್ನೂ ಸ್ವಲ್ಪ ಕೆಲಸಗಳಿದೆ, ಇನ್ನೂ ಮಾಡಬೇಕು. ಐಮಾಸ್ ಲೈಟ್ಗಳು ಇನ್ನೂ ಒಂದು 5 ಬೇಕು, ಹೇಳ್ತಾ ಇದ್ದೀನಿ, ಮಾಡಬೇಕು. ಯಾಕಂದರೆ ಶನೇಶ್ವರ ದೇವಸ್ಥಾನ ಹತ್ರ ಒಂದು, ಸಾಯಿಬಾಬಾ ದೇವಸ್ಥಾನ ಹತ್ರ ಒಂದು, ಅಲ್ಲ ಮಾಡಬೇಕು. ಇನ್ನೊಂದು 5 ಮಾಡಬೇಕು. ನಮ್ಮ MLA ಅವ್ರು ಮಾಡಿಕೊಟ್ಬಿಟ್ರೆ ಸಾಕು. ಎಲ್ಲ ಮಾತಾಡ್ಲಿ ಊರಲ್ಲಿ ಅವ್ರು ಹೇಳ್ಬೇಕಾಗತ್ತೆ. ಅದೆಲ್ಲ ಇಲ್ಲಿ ಫಿಲ್ಟರ್ ಆಗಿರೋ ನೀರು ಸ್ಟೋರೇಜ್ 2,000 ಲೀಟರ್, 2,000 ಸ್ಟೋರೇಜ್ ಆಗುತ್ತೆ. ಅದು 5,000 ಸ್ಟೋರೇಜ್ ಆಗುತ್ತೆ. 1 ಅವರಿಗೆ 1,000 ಲೀಟ್ರ್ ಪ್ಯೂರ್ ಆಗುತ್ತೆ. 1,000 ಲೀಟ್ರ್ ಪ್ಯೂರ್ ಆಗುತ್ತೆ. 1,000 ಲೀಟ್ರ್ ಪ್ಯಾಕ್ ಮಾಡ್ತೀವಿ. ಕೆಪಾಸಿಟಿ 1,000 ಲೀಟರ್. ಮೇಂಟೆನೆನ್ಸ್ ಎಷ್ಟು ವರ್ಷ? 5 ವರ್ಷ. 5 ವರ್ಷ. ಯಾವ ಟೆಕ್ನಾಲಜಿ, ಮಿಷಿನರೀಸ್ ಯಾವ ಟೆಕ್ನಾಲಜಿ ಇದೆ? ನಿಮಗೆ 6-7 ಲಕ್ಷಕ್ಕೂ ಫಿಲ್ಟರ್ ಹಾಕ್ತಾರೆ, ಆದರೆ ಮೇಂಟೆನೆನ್ಸ್ ಇರಲ್ಲ. ಮತ್ತೆ ಅದನ್ನು ನಾವು 6 ತಿಂಗಳಲ್ಲೋ ವರ್ಷದಲ್ಲೋ ಸಮಸ್ಯೆ ಆದರೆ ಮತ್ತೆ ಒದ್ದಾಡ್ಬೇಕು ನಾವು ಅವ್ರನ್ನ ಹುಡುಕಿ. ಯಾಕಂದರೆ ಹೈಯರ್ ಎಂಡ್ ಕ್ವಾಲಿಟಿ ಮಿಷಿನರೀಸ್ ಹಾಕಿದ್ರೆ ಒಂದು 10 ಇಯರ್ಸ್ ಲೈಫ್ ಇರುತ್ತೆ. 5 to 6 ಇಯರ್ಸ್ ಅವರೇ ಮೇಂಟೆನೆನ್ಸ್ ಮಾಡ್ತಾರೆ. ಹೈಯರ್ ಎಂಡ್ ಅಂದರೆ ಇರೋ ಮಿಷಿನರೀಸಲ್ಲೇ ಬೆಸ್ಟ್ ಕ್ವಾಲಿಟಿ ಇರುವಂಥ ಮಿಷಿನರೀಸ್ನ ನಾವು ಹೈರ್ ಮಾಡಿದ್ದೀವಿ. ನಮಗೆ ಒಂದು 100 ಆರೋ ಪ್ಲಾಂಟ್ಸ್ ಬೇಕಾಗುತ್ತೆ. ನಗರ ಭಾಗದಲ್ಲೂ ಗ್ರಾಮೀಣ ಭಾಗದಲ್ಲೂ ನಾವು ತಗೊಳ್ಳೋಗೆ ಕ್ವಾಲಿಟಿ ಮಿಷಿನರೀಸ್ನ ಆರ್ಡ್ರ್ ಮಾಡ್ತೀವಿ ಅಂದಾಗ ಅವ್ರ ಟೆಕ್ನಾಲಜಿ ಆ ಥರ ಇರುತ್ತೆ. ಎಲ್ಲೂ ಕಂಪೇರೇ ಮಾಡೋಕ್ಕಿರಲ್ಲ, ಆ ಥರ ಟೆಕ್ನಾಲಜಿ ಇರುತ್ತೆ. ಅದಾದಮೇಲೆ 20,000ಗೂ ಆರೋ ಪ್ಲಾಂಟ್ ಹಾಕ್ಕೋತಾರೆ. ಅದರಲ್ಲಿ ಕುಡಿಯೋ ನೀರಲ್ಲಿ ಮಿನರಲ್ಸ್ ಏನಿರುತ್ತೆ, ಮನುಷ್ಯನಿಗೆ ಆರೋಗ್ಯಕರವಾಗಿರುವಂಥ ಮಿನರಲ್ಸು ಮನುಷ್ಯರಿಗೆ ಇರಲ್ಲ, ಎಲ್ಲ ಫಿಲ್ಟರ್ ಮಾಡುತ್ತೆ. ಬಟ್ ಇದರಲ್ಲಿ ಮನುಷ್ಯನಿಗೆ ಆರೋಗ್ಯಕರವಾಗಿರೋ ಮಿನರಲ್ಸು, ಮೂಳೆ ಸರಿದೆ ಇರೋಂಗೆ, ಮತ್ತು ಹಲ್ಲೆಲ್ಲ ಬೇರೆ ಒಂಥರ ಗಾರ್ ಕಟ್ಟುತ್ತೆ ಅಂಥವೆಲ್ಲನೂ ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದಕ್ಕೆಲ್ಲ ಹೆಲ್ದಿ ಇದೆ ಅಂತ ಸರ್ಟಿಫೈ ಮಾಡಿ, ಗೌರ್ಮೆಂಟಿಂದ ಸರ್ಟಿಫೈ ಮಾಡಿ ಆವಾಗ ನಾವು ಅವ್ರನ್ನ ಅಪ್ರೋಚ್ ಮಾಡ್ತೀವಿ. ಯಾರು ಆ ಟೆಕ್ನಾಲಜಿ ಫಾಲೋ ಮಾಡಿರ್ತಾರೆ, ಗೌರ್ಮೆಂಟಿಂದ ಅಪ್ರೂವಲ್ ಸಿಕ್ಕಿರುತ್ತೆ, ಅವರಿಗೆ ಏನೆಲ್ಲ ಸಿಸ್ಟಮ್ ಅವ್ರು ಫಾಲೋ ಮಾಡ್ತಾ ಇದ್ದಾರೆ ಅಂತ ಇವನ್ನೆಲ್ಲ ನಾವು ಚೆಕ್ ಮಾಡಿದಾಗ ಇದು ಒಂದು ಕಂಪನಿ ಸ್ವಲ್ಪ ಕಾಸ್ಟ್ಲಿ ಆದರೂ ಕೂಡ ನಾವು ಅವ್ರನ್ನ ಅಪ್ರೋಚ್ ಮಾಡ್ತೀವಿ.
ಮೇಂಟೆನೆನ್ಸು ಕೂಡ 5 years ಅವ್ರಿಗೆ ಕೊಡ್ತೀವಿ. ಯಾಕಂದರೆ ನಾವು ನೋಡ್ತೀವಿ ವಯಸ್ಸಾಗಿರ್ತಾರೆ, ಒಂದು 50 ವರ್ಷ 60 ವರ್ಷ ಅವ್ರಿಗೆಲ್ಲ ಅಲ್ಲೇ ಬೇರೆ ಕಲರ್ ಆಗಿರುತ್ತೆ. ನಾರ್ಮಲ್ ಅಲ್ಲೂ ಚಿಕ್ಕ ಮಕ್ಕಳಿಗೆ ಯಾವ ಥರ ಹಲ್ಲಿರುತ್ತೆ ಆ ಥರ ಇರಲ್ಲ. ಅದಾದ್ಮೇಲೆ ಮೂಳೆನೂ ಕೂಡ ಸವಿತಾ ಇರುತ್ತೆ. ಹೆಣ್ಮಕ್ಳೇ ಎಸ್ಪೆಷಲಿ ಹೇಳ್ತಾ ಇರ್ತಾರೆ ಕಾಲು ನೋವು ಬಂದಿರುತ್ತೆ 45-50 ವರ್ಷಕ್ಕೆ. ಅದೆಲ್ಲ ನಮಗೆ ಕುಡಿಯೋ ನೀರಲ್ಲಿ ಹಿಂದೆ ಇರ್ತಾ ಇದ್ದಿದ್ದು ಮಿನರಲ್ಸ್ ಇವತ್ತು ಕಳ್ಕೊತಾ ಇದ್ವಿ. ಅದಕ್ಕೆ ಆರೋಗ್ಯಕರವಾಗಿರುವಂಥ ನೀರು ಗ್ರಾಮೀಣ ಭಾಗದಲ್ಲಿರುವಂಥ ಮಕ್ಕಳು ಬೆಳಗ್ಗೆ ಇದ್ದರೆ ಕೂಲಿಗೆ ಹೋಗ್ತಾರೆ, ವ್ಯವಸಾಯಕ್ಕೆ ಹೋಗ್ತಾರೆ, ಅಂಥವ್ರು ಆರೋಗ್ಯವಾಗಿದ್ದರೆ ಅಲ್ಲ, ಅವ್ರು ದುಡಿಮೆನೇ ನಂಬ್ಕೊಂಡು ಬದುಕ್ತಾ ಇರೋವಂಥವ್ರಿಗೆ ಒಳ್ಳೆ ಆರೋಗ್ಯ ಕೊಟ್ಟರೆ ಅಲ್ವಾ ಅವರು ದುಡಿದು ತಿನ್ನೋದು, ಅವ್ರ ಕುಟುಂಬನ ನೋಡ್ಕೊಳ್ಳೋದು. ಅದಕ್ಕೋಸ್ಕರ ದುಡ್ಡು ಮುಖ ನೋಡಲಿಲ್ಲ, ಕ್ವಾಲಿಟಿನೇ ನೋಡಿದ್ವಿ. ಕ್ವಾಲಿಟಿ ಎಕ್ವಿಪ್ಮೆಂಟ್ಸ್ನೇ ಪರ್ಚೇಸ್ ಮಾಡಿ ಇರಬೇಕು. ಯಾಕೆ ಪ್ರತಿ ಹಳ್ಳಿಯಲ್ಲೂ ಒಳ್ಳೆ ಕುಡಿಯೋ ನೀರಿನ ಘಟಕ ಇರಬಾರ್ದು. ಕಾಟಾಚಾರಕ್ಕೆ 6 ತಿಂಗಳು ನಾನು ಇದೇ ದಾರಿಯಲ್ಲಿ ಹೋಗ್ತಾ ಇದ್ರೆ ಬೀಗ ಹಾಕಿರ್ತಾರೆ. ಅದಕ್ಕೆ ಆ ಒಂದು ಆಲೋಚನೆ ಮಾಡಿ 5 ವರ್ಷ ಮೇಂಟೈನ್ ಮಾಡಲಿ, ಮತ್ತೆ ಜನಕ್ಕೆ ಅದು ಅರ್ಥ ಆಗುತ್ತೆ, ಅದ್ರ ಬೆಲೆ ಗೊತ್ತಾಗುತ್ತೆ. ಒಳ್ಳೆ ನೀರು ಕುಡಿತಾ ಇದ್ದಾಗ ಹೇಗಿದೆ ಆರೋಗ್ಯ ಹೇಗಿದೆ ಅಂತ ಅವರಲ್ಲೇ ಅವೆಲ್ಲ ಗೊತ್ತಾಗುತ್ತೆ. ಬಂದವರು ಸರಿಯಾಗಿ ಏನಾದರೂ ಓದ್ಕೊಂಡು ಬಂದು ಮಕ್ಕಳಿಗೆ, ಇಲ್ಲಿ ಓದಿರೋ ಮಕ್ಕಳಿಗೆ ನಾನು ಬರೋಕ್ಕೆ ಮುಂಚೆ ಎಜುಕೇಟ್ ಮಾಡಿರಬೇಕು. ಬರೀ ವ್ಯಾಪಾರನೇ ಆಗೋಯ್ತಾ ಹಳ್ಳಿಗೆ ಬಂದರೂ ಕೂಡ ನೀವು? ಇಪ್ಪತ್ತು ಲೀಟ್ರ್ ಮೇಡಮ್, 20. అందరూ జొత్తా ఉండండి చాలు అయిండేదంతా ఇంక మర్చిపోండ అందరూ జొత్తా ఉండండి. ఎంతైతే స్కూల్లో పారాడుతేవి ఇంత కోళ్ళ జనాలు వెబరావల్ల మేము చూసేపాటికి కోళ్ళేది కాడిచ్చిండేది తూర్లు ఇచ్చిండేది అన్నీ అయిపోయింది. అన్నీ మర్చిపోవాలి అక్కడితో వేసుకోండి. కొత్త షర్ట్ 20 చూసింది, కొత్త షర్ట్ కుట్టిండేది వేసుకోండేది. ఏం మనసులో ఉందో నాకు తెలీదు. కొత్త షర్ట్ వేసిండేది అయిపోతుంది. విశేషం అందరినీ బాగా చూసి పోవాలి. లక్ష్మీదేవి పుష్పంలో ఎప్పుడు రెడీ అయ్యి నీట్గా ఉండిపోతా ఉంది. ఎవరన్నా ఏం చేసిండాడు అందరూ కూర్చొని సరే